ಹಾಯ್ ಸ್ನೇಹಿತರೆ, ನಮಸ್ಕಾರ ಎಲ್ಲರಿಗೂ. ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ವಿವಿಧ ಯೋಜನೆಗಳಿಗೆ ಸಾಲ ಸೌಲಭ್ಯಕ್ಕೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. 2024-25ನೇ ಸಾಲಿನ ಈ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ಒಟ್ಟು 5 ಯೋಜನೆಗಳಿಗೆ ಸಾಲ ಸೌಲಭ್ಯಕ್ಕೆ ಸಬ್ಸಿಡಿ ಯೋಜನೆಗಳಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ. ಇದು ಕೇವಲ ಮಹಿಳೆಯರಿಗೆ ಮಾತ್ರ ಅನ್ವಯಿಸತಕ್ಕದ್ದು ಸ್ನೇಹಿತರೆ. 18 ವರ್ಷದಿಂದ 60 ವರ್ಷದ ಒಳಗಿನವರ ಮಹಿಳೆಯರಿಗೆ ಈ ಒಂದು ಯೋಜನೆಯನ್ನು ನಿರೂಪಿಸಲಾಗಿದೆ. ಸೊ ಒಂದೊಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋನ ಪೂರ್ತಿಯಾಗಿ ಸ್ಕಿಪ್ ಮಾಡಿದೆ ನೋಡಿ, ಅರ್ಥ ಆಗುತ್ತೆ ಸ್ನೇಹಿತರೆ. ಇದು ಕೇವಲ ಮಹಿಳೆಯರಿಗೋಸ್ಕರನೇ ತಂದಿರುವಂಥದ್ದು. ಈ ಒಂದು ಮಹಿಳೆಯರಿಗೆ ಸಿಹಿ ಸುದ್ದಿ ಅಂತ ಹೇಳ್ಬೋದು ಸ್ನೇಹಿತರೆ. ಮೊದಲನೇದಾಗಿ ಉದ್ಯೋಗಿನಿ ಯೋಜನೆ. ಈ ಒಂದು ಉದ್ಯೋಗಿನಿ ಯೋಜನೆ ಮಹಿಳೆಯರಿಗೆ ಇರುವಂಥದ್ದು. ಇದರಲ್ಲಿ ಮಹಿಳೆಯರು ಆದಾಯ ಉತ್ಪನ್ನ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡು ಸ್ವಯಂ ಉದ್ಯೋಗಿಗಳಾಗಲು ಬ್ಯಾಂಕ್ಗಳ ಮೂಲಕ ಸಾಲ ಮತ್ತು ನಿಗಮದ ಮೂಲಕ ಸಹಾಯಧನ ನೀಡಲಾಗುತ್ತಿದೆ. ವಯೋಮಿತಿ 18ರಿಂದ 55 ವರ್ಷ ಅಂತ ಕೊಟ್ಟಿದ್ದಾರೆ ಸ್ನೇಹಿತರೆ. ಈ ಒಂದು ಉದ್ಯೋಗಿನಿ ಯೋಜನೆಗೆ ನೀವು ಅರ್ಜಿ ಸಲ್ಲಿಸಬೇಕಂದ್ರೆ 18ರಿಂದ 55 ವರ್ಷದ ಒಳಗಿನವರು ಅರ್ಜಿಯನ್ನು ಸಲ್ಲಿಸಬೇಕು. ಮತ್ತು ಇದರಲ್ಲಿ ನಿಮಗೆ ಸಹಾಯಧನ ಕೂಡ ಸಿಗುತ್ತೆ. ಸಹಾಯಧನ ಅಂದರೆ ಸಬ್ಸಿಡಿ ಸಿಗುತ್ತೆ. ನಿಮಗೆ ಬ್ಯಾಂಕುಗಳಿಂದ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ. ಬ್ಯಾಂಕ್ಗಳಿಂದ ಸಾಲ, ನಿಗಮದಿಂದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಿಂದ ನಿಮಗೆ ಸಬ್ಸಿಡಿ ಸಿಗುತ್ತೆ. ಈ ಒಂದು ಉದ್ಯೋಗಿನಿ ಯೋಜನೆಯಲ್ಲಿ ಇಲ್ಲಿ ಕೊಟ್ಟಿದ್ದಾರೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಫಲಾನುಭವಿಗಳಿಗೆ. ಇದೆಲ್ಲರಿಗೂ ಬರುತ್ತೆ ಸ್ನೇಹಿತರೆ. SC ST ಮತ್ತು OBC ಜನರಲ್ ಎಲ್ಲರಿಗೂ ಬರುತ್ತೆ. ಅದರಲ್ಲಿ ಸ್ಪೆಷಲ್ ಆಗಿ SC ST ಮಹಿಳೆಯರಿಗೆ ಅವರ ಆದಾಯ ಮಿತಿಯನ್ನು ಕೊಟ್ಟಿದ್ದಾರೆ. ಆದಾಯ ಮಿತಿ 2 ಲಕ್ಷ ಒಳಗಡೆ ಇರಬೇಕು. SC ST ಜನಾಂಗದ ಮಹಿಳೆಯರಿಗೆ 2 ಲಕ್ಷ ರೂಪಾಯಿ ಒಳಗಡೆ ಆದಾಯ ಮಿತಿಯಲ್ಲಿ ಇರಬೇಕು. ಘಟಕ ವೆಚ್ಚ ಕನಿಷ್ಠ 1 ಲಕ್ಷದಿಂದ ಗರಿಷ್ಠ 3 ಲಕ್ಷವರೆಗೆ ಅಂತ ಕೊಟ್ಟಿದ್ದಾರೆ. ಅಂದರೆ ನಿಮಗೆ ಬ್ಯಾಂಕ್ಗಳಿಂದ 1 ಲಕ್ಷದಿಂದ 3 ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ಅಂತ ಹೇಳ್ಬೋದು. ಉದ್ಯೋಗಿನಿ ಯೋಜನೆಯಲ್ಲಿ 1 ಲಕ್ಷದಿಂದ 3 ಲಕ್ಷದವರೆಗೆ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ. ಕನಿಷ್ಠ ಇಲ್ಲಿ ನಿಮಗೆ ಕೊಟ್ಟಿರೋ ಸಹಾಯಧನ 50% ಅಂತ ಕೊಟ್ಟಿದ್ದಾರೆ. ಸಬ್ಸಿಡಿ ನಿಮಗೆ ಸಿಗೋದು 50%. ಇದರಲ್ಲಿ ಸಬ್ಸಿಡಿ ಸಿಗುತ್ತೆ. ಉದ್ಯೋಗಿನಿ ಯೋಜನೆಯಲ್ಲಿ ನಿಮಗೆ 3 ಲಕ್ಷ ತೊಗೊಂಡ್ರೆ ಅದರಲ್ಲಿ 1.5 ಲಕ್ಷ ರೂಪಾಯಿ ನಿಮಗೆ ಸಬ್ಸಿಡಿ ಸಿಗುತ್ತೆ. ಈ ರೀತಿಯಾಗಿರುತ್ತೆ. 50% ಸಹಾಯಧನನ ಕೊಡಲಾಗುತ್ತೆ ಈ ಒಂದು ಉದ್ಯೋಗಿನಿ ಯೋಜನೆಯಲ್ಲಿ. ಇದರಲ್ಲಿ ಸಾಮಾನ್ಯ ವರ್ಗಕ್ಕೆ ಕೊಟ್ಟಿರೋ ಮೇಲ್ಗಡೆ ಇರುವಂಥದ್ದು SC ST ಮಹಿಳೆಯರಿಗೆ 2 ಲಕ್ಷ ಆದಾಯ ಮಿತಿ, 1 ಲಕ್ಷದಿಂದ 3 ಲಕ್ಷದವರೆಗೂ ಮತ್ತು ಸಹಾಯಧನ 50%. ಸಾಮಾನ್ಯ ವರ್ಗಕ್ಕೆ ಆದಾಯ ಮಿತಿ ಕೊಟ್ಟಿದ್ದಾರೆ 1,50,000 ಅಂತ ಕೊಟ್ಟಿದ್ದಾರೆ. ಆದಾಯ ಮಿತಿ 1,50,000 ರೂಪಾಯಿ ಒಳಗಡೆ ಇರಬೇಕು ಸಾಮಾನ್ಯ ವರ್ಗದವರಿಗೆ. 2A 2B 3A 3B 2Bಗೆ ಆಗಿರ್ಬೋದು. ಘಟಕ ವೆಚ್ಚ ಇಲ್ಲಿ 3 ಲಕ್ಷ ರೂಪಾಯಿ ಅಂತ ಕೊಟ್ಟು ಇಲ್ಲಿ ಕೂಡ ಸೇಮ್ ಇಟ್ಟಿದ್ದಾರೆ. ಘಟಕ ವೆಚ್ಚ 3 ಲಕ್ಷ ರೂಪಾಯಿವರೆಗೂ ಘಟಕ ವೆಚ್ಚ ಇದೆ. ಅಂದರೆ ನಿಮಗೆ ಈ ಒಂದು ಉದ್ಯೋಗವನ್ನು ಸ್ಥಾಪನೆ ಮಾಡಲು ಉದ್ಯೋಗಿನಿ ಯೋಜನೆಯಲ್ಲಿ ಮಹಿಳೆಯರಿಗೆ ಶಾಲಾ ಕಾಲೇಜು ಓದಿಗೆಸಿ ಮನೆಯಲ್ಲಿರುವಂಥ ಮಹಿಳೆಯರಿಗೆ ಉದ್ಯೋಗವನ್ನು ಮಾಡಲು, ಬಿಸ್ನೆಸ್ ಮಾಡಲು ಈ ಒಂದು ಉದ್ಯೋಗಿನಿ ಯೋಜನೆಯನ್ನು ಜಾರಿಗೆ ತರಲಾಗಿದೆ. ಇದರಲ್ಲಿ 3 ಲಕ್ಷ ರೂಪಾಯಿವರೆಗೂ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ ಮತ್ತು ಇದರಲ್ಲಿ ಸಬ್ಸಿಡಿ ಕೂಡ ನಿಮಗೆ ಸಿಗುತ್ತೆ. ಜನರಲ್ ಕ್ಯಾಟಗರಿ ಅವರಿಗೆ 30% ಸಬ್ಸಿಡಿಯನ್ನು ಇಟ್ಟಿದ್ದಾರೆ. SC ST ಅವರಿಗೆ 50% ಇದೆ. ಜನರಲ್ ಅವರಿಗೆ 30% ಇದೆ. ಅಂದರೆ ನಿಮಗೆ 1 ಲಕ್ಷ ರೂಪಾಯಿ ನೀವು ಲೋನ್ ತೊಗೊಂಡಿರಿ ಅಂತ ಅಂದ್ಕೊಂಡ್ರೆ ಅದರಲ್ಲಿ 30,000 ರೂಪಾಯಿ ನಿಮಗೆ ಸಬ್ಸಿಡಿಯಾಗಿ ಸಿಗುತ್ತೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಈ ರೀತಿಯಾಗಿ ನಿಮಗೆ ಇಟ್ಟಿದ್ದಾರೆ. 2A 2B 3A 3B ಅವರಿಗೆ 30% ಸಬ್ಸಿಡಿಯನ್ನು ಇಟ್ಟಿದ್ದಾರೆ. ಇದಿಷ್ಟು ಒಂದು ಉದ್ಯೋಗಿನಿ ಯೋಜನೆ ಬಗ್ಗೆ ಆಯಿತು. ಇವಾಗ ಚೇತನ ಯೋಜನೆ ಸ್ನೇಹಿತರೆ, ಎರಡನೇದು ಚೇತನ ಯೋಜನೆ. ಚೇತನ ಯೋಜನೆಯಲ್ಲಿ ದಮನಿತ ಮಹಿಳೆಯರಿಗೆ ಆದಾಯ ಉತ್ಪನ್ನ ಚಟುವಟಿಕೆ ಕೈಗೊಳ್ಳಲು ₹30,000 ಪ್ರೋತ್ಸಾಹನ ನೀಡಲಾಗುತ್ತದೆ. ವಯೋಮಿತಿ 18 ವರ್ಷ ಮೇಲ್ಪಟ್ಟು ಅಂತ ಕೊಟ್ಟಿದ್ದಾರೆ. ಚೇತನ ಯೋಜನೆಯಲ್ಲಿ 30,000 ರೂಪಾಯಿ ನಿಮಗೆ ಪ್ರೋತ್ಸಾಹಧನ ನೀಡಲಾಗುತ್ತೆ ಸ್ನೇಹಿತರೆ. 30,000 ರೂಪಾಯಿ ಸ್ಕೀಮು ಈ ಒಂದು ಚೇತನ ಯೋಜನೆ. ಇದರಲ್ಲಿ 30,000 ರೂಪಾಯಿ ನಿಮಗೆ ಪ್ರೋತ್ಸಾಹನ ನೀಡಲಾಗುತ್ತೆ. ಯಾವುದೇ ರೀತಿ ನಿಮಗೆ ಲೋನ್ ಇರುವುದಿಲ್ಲ, ಡೈರೆಕ್ಟಾಗಿ ಪ್ರೋತ್ಸಾಹನ ಸಿಗುತ್ತೆ. ಇದು ಒಳ್ಳೆ ನೀವು ರಿಟರ್ನ್ ಕಟ್ಟೋವಾಗಿಲ್ಲ. 18 ವರ್ಷ ಮೇಲ್ಪಟ್ಟಿದ್ದವರು ಯಾರು ಬೇಕಾದ್ರೂ ಅದನ್ನು ಅರ್ಜಿಯನ್ನು ಸಲ್ಲಿಸುವ 18 ವರ್ಷ ಮೇಲ್ಪಟ್ಟ ಮಹಿಳೆಯರು ಇದಕ್ಕೆ ಅರ್ಜಿಯನ್ನು ನೀವು ಸಲ್ಲಿಸಬಹುದಾಗಿರುತ್ತೆ. ಅದೇ ರೀತಿಯಾಗಿ ಧನಶ್ರೀ ಯೋಜನೆ. ಈ ಒಂದು ಧನಶ್ರೀ ಯೋಜನೆಯಲ್ಲಿ ಮಹಿಳೆಯರಿಗೆ ಸ್ವಯಂ ಉದ್ಯೋಗ ಕೈಗೊಳ್ಳಲು 30,000 ರೂಪಾಯಿಗಳ ಪ್ರೋತ್ಸಾಹಧನ ನೀಡಲಾಗುತ್ತದೆ. ವಯೋಮಿತಿ 18ರಿಂದ 60 ವರ್ಷ ಅಂತ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಪ್ರೋತ್ಸಾಹಧನ 30,000 ರೂಪಾಯಿ ಇದೆ. 18ರಿಂದ 60 ವರ್ಷದ ಒಳಗಿನ ಮಹಿಳೆಯರು ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಇದು ಕೂಡ ಯಾವುದಿದ್ರೆ ಒಳ್ಳೆ ಪೇಮೆಂಟ್ ನಿಮಗೆ ಕಟ್ಟೋವಾಗಿಲ್ಲ, ಅಂದರೆ ರಿಟರ್ನ್ ಪೇಮೆಂಟ್ ಮಾಡುವಾಗಿಲ್ಲ. ಡೈರೆಕ್ಟಾಗಿ ನಿಮಗೆ ಪ್ರೋತ್ಸಾಹಧನವಾಗಿ ಬಿಸ್ನೆಸ್ ಮಾಡಲು, ಸಣ್ಣ ಪುಟ್ಟ ಬಿಸ್ನೆಸ್ ಮಾಡಲು 30,000 ರೂಪಾಯಿ ಪ್ರೋತ್ಸಾಹಧನ ನಿಮಗೆ ನೀಡಲಾಗ್ತಾ ಇದೆ. ಯಾವುದೇ ರೀತಿ ರೀಪೇಮೆಂಟ್ ಮಾಡೋದಿರೋದಿಲ್ಲ. ಕೇವಲ ಉದ್ಯೋಗಿನಿ ಯೋಜನೆಯಲ್ಲಿ ಮಾತ್ರ ನಿಮಗೆ 3 ಲಕ್ಷ ರೂಪಾಯಿ ಏನು ಕೊಡ್ತಾರಲ್ಲ ಬಿಸ್ನೆಸ್ ಲೋನು, ಅದರಲ್ಲಿ ಮಾತ್ರ ನೀವು 3 ಲಕ್ಷದಲ್ಲಿ ಬ್ಯಾಂಕ್ ಲೋನ್ ಅಂತ ಇಷ್ಟಿರುತ್ತೆ, ಸಬ್ಸಿಡಿ ಅಂತ ಇಷ್ಟಿರುತ್ತೆ. ಸೊ ಅದನ್ನು ಬ್ಯಾಂಕ್ ಲೋನ್ ಮಾತ್ರ ರಿಟರ್ನ್ ಮಾಡಬೇಕಾಗುತ್ತೆ. ಸಬ್ಸಿಡಿ ನಿಮಗೆ ಒಳ್ಳೆ ರಿಟರ್ನ್ ಮಾಡುವಾಗಿಲ್ಲ. ಈ ರೀತಿಯಾಗಿ 3 ಯೋಜನೆ ಅದು. ಇನ್ನೂ 2 ಯೋಜನೆ ಇದ್ದಾವೆ. ನೆಕ್ಸ್ಟ್ ಇವಾಗ
4ನೇದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆ ಅಂತ ಕೊಟ್ಟಿದ್ದಾರೆ. ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು 30,000 ರೂಪಾಯಿಗಳ ಪ್ರೋತ್ಸಾಹ ನೀಡಲಾಗಿದೆ ಅಂತ ಕೊಟ್ಟಿದ್ದಾರೆ. ಈ ಒಂದು ಲಿಂಗತ್ವ ಅಲ್ಪಸಂಖ್ಯಾತರ ಪುನರ್ವಸತಿ ಯೋಜನೆಯಲ್ಲಿ ಈ ಒಂದು ಮಹಿಳೆಯರಿಗೆ 30,000 ರೂಪಾಯಿಗಳ ಈ ಒಂದು ಪ್ರೋತ್ಸಾಹನ ನೀಡಲಾಗ್ತಾ ಇದೆ. ಅದನಂತರ ಮಾಜಿ ದೇವದಾಸಿ ಮಹಿಳೆಯರ ಪುನರ್ವಸತಿ ಯೋಜನೆ ಇದು 1993-94 ಮತ್ತು 2007-8 ಸಮೀಕ್ಷೆಯಲ್ಲಿ ಗುರುತಿಸಿರುವ ಮಾಜಿ ದೇವದಾಸಿ ಮಹಿಳೆಯರಿಗೆ ಆದಾಯೋತ್ಪನ್ನ ಚಟುವಟಿಕೆ ಕೈಗೊಳ್ಳಲು 30,000 ರೂಪಾಯಿಗಳ ಪ್ರೋತ್ಸಾಹನ ನೀಡಲಾಗ್ತದೆ ಸ್ನೇಹಿತರೆ. ಆಲ್ಮೋಸ್ಟ್ ಆಗಿ 4 ಯೋಜನೆಗಳು ಕೇವಲ 30,000 ರೂಪಾಯಿ ಒಂದು ಪ್ರೋತ್ಸಾಹನ ಮಹಿಳೆಯರಿಗೆ ನೀಡಲಾಗ್ತಾಯಿದೆ. ಇದರಲ್ಲಿ ಕೂಡ ಎಲ್ಲನೂ 30,000 ರೂಪಾಯಿ ಪ್ರೋತ್ಸಾಹನ ನೀಡಲಾಗ್ತಾ ಇದೆ. ಇವರು ಕೂಡ ಇದಕ್ಕೆ ಅರ್ಜಿಯನ್ನು ಸಲ್ಲಿಸಬಹುದು. ಈ ಒಂದು ಯೋಜನೆಗಳು ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಮತ್ತು ವಿಕಲಚೇತನರ ಅಭಿವೃದ್ಧಿ ಇಲಾಖೆ ಕಡೆಯಿಂದ ಈ ಒಂದು ಯೋಜನೆಗಳನ್ನು ಜಾರಿಗೆ ತರಲಾಗಿದೆ ಅಂತ ಹೇಳ್ಬೋದು. ಹಾಗೂ ಈ ಒಂದು ಕರ್ನಾಟಕ ಮಹಿಳಾ ರಾಜ್ಯ ಅಭಿವೃದ್ಧಿ ನಿಗಮದ ಅಧ್ಯಕ್ಷರಾದಂಥ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವರು ಇದಕ್ಕೆ ನಿಗಮದ ಅಧ್ಯಕ್ಷರಾಗಿರ್ತಾರೆ. ಹಾಗೂ ಈ ಒಂದು ಯೋಜನೆಗಳಿಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಸೇವಾ ಸಿಂಧುನಲ್ಲಿ ಸಲ್ಲಿಸಬೇಕು. ಗ್ರಾಮವನ್ನಾಗಿರ್ಬೋದು, ಕರ್ನಾಟಕವನ್ನಾಗಿರ್ಬೋದು, ಬೆಂಗಳೂರನ್ನಾಗಿರ್ಬೋದು 3 ಕೇಂದ್ರಗಳಲ್ಲಿ ನಿಮಗೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇದರ ಹೊರತಾಗಿ ನೀವು ಈ ಒಂದು ಯೋಜನೆಗಳಿಗೆ ನಾರ್ಮಲ್ ವೆಬ್ಸೈಟ್ನಲ್ಲಿ ಲಭ್ಯವಿದೆಯಾ ಇಲ್ಲ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ಯಾಕಂದರೆ ಮಹಿಳಾ ಅಭಿವೃದ್ಧಿ ನಿಗಮದ್ದು ನಾರ್ಮಲ್ ವೆಬ್ಸೈಟ್ ಸಿಟಿಜನ್ ಲಾಗಿನಲ್ಲಿ ಇದೆಯಾ ಇಲ್ಲ ಅಂತ ಒಂದು ಸಲ ಚೆಕ್ ಮಾಡಿಕೊಂಡು ನಿಮಗೆ ಅಪ್ಡೇಟಲ್ಲಿ ತಿಳಿಸ್ಕೊಡ್ತೇನೆ. ಹತ್ತಿರದ ಒಂದು ಗ್ರಾಮನ್, ಬೆಂಗಳೂರನ್, ಕರ್ನಾಟಕವನ್ನು ಕೇಂದ್ರದಲ್ಲಿ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸ್ಕೋಬೋದು ಸ್ನೇಹಿತರೆ. ನೆಕ್ಸ್ಟ್ ನಂತರ ಅರ್ಜಿ ಸಲ್ಲಿಸುವ ದಿನಾಂಕ 21/8/2024 ಅರ್ಜಿ ಪ್ರಾರಂಭ ಆಗಿದೆ. ಅಂದರೆ ಮೊನ್ನೆ 21ನೇ ತಾರೀಕು ಸ್ಟಾರ್ಟ್ ಆಗಿದೆ ಬೆಳಗ್ಗೆ 10 ಗಂಟೆಯಿಂದ. ಅದೇ ಸೇಮು 21/9/2024 ಮುಂದಿನ ತಿಂಗಳು 21ರವರೆಗೂ ಈ ಒಂದು ಅರ್ಜಿಯನ್ನು ಸಲ್ಲಿಸೋಕೆ ಅವಕಾಶವನ್ನು ಕೊಟ್ಟಿದ್ದಾರೆ. 1 ತಿಂಗಳ ಕಾಲಾವಕಾಶ ಅರ್ಜಿ ಸಲ್ಲಿಸೋಕೆ. ಮತ್ತು ಇಲ್ಲಿ ವಿಶೇಷ ಸೂಚನೆಗಳನ್ನು ಕೂಡ ಕೊಟ್ಟಿದ್ದಾರೆ. ಅರ್ಜಿದಾರರು ತಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಸೀಡಿಂಗ್ ಆಗಿರಬೇಕು, ಅಂದರೆ NPCI ಲಿಂಕ್ ಆಗಿರಲೇಬೇಕಂತ ಕೊಟ್ಟಿದ್ದಾರೆ. ಉದ್ಯೋಗಿನ ಯೋಜನೆಯಲ್ಲಿ SC, SP, TSP ಬಳಕೆಯಾದ ಅನ್ಸ್ಪೆಂಟ್ ಅನುದಾನದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವ ಫಲಾನುಭವಿಗಳ ಅರ್ಜಿದಾರರು ಸಹ ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಸಲ್ಲಿಸಬೇಕಂತ ಕೊಟ್ಟಿದ್ದಾರೆ. ಎಲ್ಲರೂ ಒಂದು ಸೇವಾ ಸಿಂಧು ಪೋರ್ಟಲ್ ಅರ್ಜಿ ಸಲ್ಲಿಸಬೇಕು. ಈ ಯೋಜನೆಗಳ ಅರ್ಜಿಗಳ ಸೇವಾ ಸಿಂಧು ಪೋರ್ಟಲಲ್ಲಿ ಲಭ್ಯವಿರುತ್ತೆ ಅಂತ ಕೊಟ್ಟಿದ್ದಾರೆ. ವೆಬ್ಸೈಟ್ ಲಿಂಕನ್ನು ಕೊಟ್ಟಿರ್ತೇನೆ, ಡಿಸ್ಕ್ರಿಪ್ಷನಲ್ಲಿ ನೋಡ್ಕೊಳ್ಳಿ. ಅದನಂತರ ಇಲ್ಲಿ ಸ್ಪಷ್ಟವಾಗಿ ಕೊಟ್ಟಿದ್ದಾರೆ ಬಾಪೂಜಿ ಕೇಂದ್ರ, ಗ್ರಾಮನ್, ಬೆಂಗಳೂರನ್ನು, ಕರ್ನಾಟಕ ಕೇಂದ್ರ ಕೂಡ ಅರ್ಜಿ ಸಲ್ಲಿಸುವುದು ಅಂತ ಕೊಟ್ಟಿದ್ದಾರೆ. ಮತ್ತು ಸರ್ಕಾರದ ವಿವೇಚನಾ ಕೋಟ ಮತ್ತು ನಿಗಮದ ವಿವೇಚನಾ ಕೋಟದಡಿ ಸೌಲಭ್ಯ ಪಡೆಯಲು ಇಚ್ಛಿಸುವವರು ಫಲಾನುಭವಿಗಳು, ಅರ್ಜಿದಾರರು, ಮಾನ್ಯ ಸಚಿವರು, ಶಾಸಕರು, ಕರ್ನಾಟಕ ಸರ್ಕಾರ ಮಾನ್ಯ ಅಧ್ಯಕ್ಷರು, ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮ ಇವರ ಶಿಫಾರಸು ಪತ್ರ ಪಡೆದು ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿ ಸಲ್ಲಿಸುವಂತ ಕೊಟ್ಟಿದ್ದಾರೆ. ಅಂದರೆ ಸಚಿವರ ಕೋಟದಡಿ, ಶಾಸಕರ ಒಂದು ಕೋಟದಡಿ, ಅಥವಾ ಕರ್ನಾಟಕ ಸರ್ಕಾರದ ಕೋಟದಡಿ, ಅಥವಾ ಈ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದ ಅಧ್ಯಕ್ಷರ MDಗಳ ಒಂದು ಕೋಟದಡಿ ನೀವು ಏನಾದರೂ ಸೆಲೆಕ್ಷನ್ ತೊಗೋಬೇಕು ಅಂದ್ಕೊಂಡಿದ್ದರೆ ಅಂಥವರು ಮುಂಚಿತವಾಗಿ ಈ ಒಂದು ಲೆಟ್ರನ್ನ ಪಡ್ಕೊಂಡಿರ್ಬೋದು. ಒಂದು ಶಾಸಕರಾಗಿರ್ಬೋದು, ಸಚಿವರಾಗಿರ್ಬೋದು, ಗ್ರಾಮ ನಿಗಮದ ಅಧ್ಯಕ್ಷರಾಗಿರ್ಬೋದು, ಕರ್ನಾಟಕ ಸರ್ಕಾರದ ಯಾವುದೇ ಒಂದು ಉನ್ನತ ಸ್ಥಾನದಲ್ಲಿರುವ ಅಂಥವರ ಒಂದು ಲೆಟರ್ ಹೆಡ್ಡನ್ನು ತೊಗೊಂಡು ಆನಂತರ ಸೇವಾ ಸಿಂಧು ಪೋರ್ಟಲಲ್ಲಿ ಅರ್ಜಿಯನ್ನು ಸಲ್ಲಿಸ್ಕೊಳ್ಳೋದು ಕೊಟ್ಟಿದ್ದಾರೆ. 2023-24ನೇ ಸಾಲಿನಲ್ಲಿ ಅರ್ಜಿ ಸಲ್ಲಿಸಿ ಸೌಲಭ್ಯ ಪಡೆಯದೇ ಇರುವವರು ಮತ್ತೊಮ್ಮೆ ಅರ್ಜಿ ಸಲ್ಲಿಸಲು ಅಗತ್ಯವಿರುವುದಿಲ್ಲ ಅಂತ ಕೊಟ್ಟಿದ್ದಾರೆ. ಅಂದರೆ 2023ನೇ ಸಾಲಿನಲ್ಲಿ ಹೋದ ವರ್ಷ ಯಾರು ಅರ್ಜಿ ಸಲ್ಲಿಸಿರ್ತಾರೆ, ಸೆಲೆಕ್ಟ್ ಆಗಿರೋದಿಲ್ಲ ಅಂಥವ್ರು ಕೂಡ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋ ಅವಕಾಶ ಇರುವುದಿಲ್ಲ ಅಂತೆ. ಅಂದರೆ ನಿಮಗೆ ಹೋದ ಸಲ ಅರ್ಜಿ ಹಾಕಿದ್ದೆ ಅದನ್ನೇ ಕಂಟಿನ್ಯೂ ಆಗಿ 2024 ಕೂಡ ನಿಮಗೆ ಮುಂದುವರಿಸ್ತಾರೆ ಅಂತ ಇಲ್ಲಿ ಸೂಚನೆಯಲ್ಲಿ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ಇದಿಷ್ಟು ಈ ಒಂದು ಕರ್ನಾಟಕ ರಾಜ್ಯ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆಗಳಿಂದ ಕರ್ನಾಟಕ ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ 5 ಯೋಜನೆಗಳು ಜಾರಿಯಾಗಿರುವ ಬಗ್ಗೆ ಆನ್ಲೈನ್ ಮುಖಾಂತರ ಅರ್ಜಿ ಆಹ್ವಾನ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದೇನೆ. ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ನಿಮಗೆ ಇಲ್ಲಿ ವೆಬ್ಸೈಟನ್ನು ಕೊಟ್ಟಿದ್ದೇನೆ. ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಹೆಚ್ಚಿನ ಮಾಹಿತಿಯನ್ನು ಪಡ್ಕೋಬೋದು ಅಂತ ಹೇಳ್ತಾ, ಈ ಒಂದು ರಾಜ್ಯ ಮಹಿಳಾ ಅಭಿವೃದ್ಧಿ ನಿಗಮದಲ್ಲಿ ಈ ಒಂದು ಯೋಜನೆಗಳ ಬಗ್ಗೆ ಏನಾದರೂ ಡೌಟ್ಸ್ಗಳಿದ್ದರೆ, ಕ್ವಶನ್ಗಳಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ, ಹಾಗೆ ಈ ಒಂದು ವಿಡಿಯೋನ ಇತರರಿಗೆ ಶೇರ್ ಮಾಡಿ. ಕರ್ನಾಟಕ ರಾಜ್ಯದ ಪ್ರತಿಯೊಬ್ಬ ಮಹಿಳೆಯರಿಗೂ ಈ ಒಂದು ವಿಡಿಯೋನ ಮುಟ್ಟಬೇಕು, ಎಲ್ಲರೂ ಸೌಲಭ್ಯನ ಪಡ್ಕೊಳ್ಳಿ. ಯಾಕಂದರೆ ಕರ್ನಾಟಕ ರಾಜ್ಯದ ಮಹಿಳೆಯರಿಗೋಸ್ಕರನೇ ಮಾಡಿರುವಂಥ ಇವು ಯೋಜನೆಗಳ ಸ್ನೇಹಿತರೆ. ನೆಕ್ಸ್ಟ್ ವಿಡಿಯೋದಲ್ಲಿ ಅತಿ ಹೆಚ್ಚು ಬಜೆಟ್ ಇರುವಂಥ ಈ ಒಂದು ಉದ್ಯೋಗಿನ ಯೋಜನೆ ಏನಿದೆಲ್ಲ ಸ್ಕೀಮು 3 ಲಕ್ಷ ರೂಪಾಯಿವರೆಗೂ ನಿಮಗೆ ಸಾಲ ಸೌಲಭ್ಯ ಸಿಗುತ್ತೆ. ಈ ಒಂದು ಉದ್ಯೋಗಿನ ಯೋಜನೆಯ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡ್ತೇನೆ. ಸೇವಾ ಸಿಂಧು ಪೋರ್ಟಲಲ್ಲಿ ಉದ್ಯೋಗಿನ ಯೋಜನೆ ಯಾವ ರೀತಿ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ಕಂಪ್ಲೀಟ್ ಅದೊಂದು ವಿಡಿಯೋ ಮಾಡಿ ನಿಮಗೆ ಹಾಕ್ತೇನೆ. ಅದನ್ನು ನೋಡಿಕೊಂಡು ನೀವು ಯಾವ ರೀತಿ ಒಂದು ಅಪ್ಲೈ ಮಾಡೋದಂತ ನೋಡ್ಕೊಳ್ಳಿ. ನೆಕ್ಸ್ಟ್ ಇದೇ ಥರ ಇನ್ನೊಂದು ಉಪಯುಕ್ತ ಮಾಹಿತಿಯೊಂದಿಗೆ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮ್ಮ ವಿಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ
ಥ್ಯಾಂಕ್ ಯು. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.